ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಹಿಂದೂ ಸಮಾಜೋತ್ಸವಕ್ಕೆ ಜೈ ಹಿಂದೂ ಸಮಾಜೋತ್ಸವಕ್ಕೆ ಜೈ. ತಮ್ಗೆಲ್ಲ ಗೊತ್ತೇ ಇದೆ, ಇಡೀ ದೇಶದಲ್ಲಿ ಪ್ರತಿಯೊಂದು ಹೋಬಳಿ ಹೆಡ್ ಕ್ವಾರ್ಟರ್ ಅಲ್ಲಿ, ಪ್ರತಿಯೊಂದು ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಹಿಂದೂ ಸಮಾಜೋತ್ಸವ ನಡೀತಾ ಇದೆ. ಅದೇ ರೀತಿ ನಮ್ಮ ಬಂಗಾರಪೇಟೆ ನಗರದ ಮಾದರಿ ಸರ್ಕಾರಿ ಶಾಲೆ ಆವರಣದಲ್ಲಿ ಇದೇ 1ನೇ ತಾರೀಕು ಫೆಬ್ರವರಿ ಮಧ್ಯಾಹ್ನ 3 ಗಂಟೆಗೆ ಹಿಂದೂ ಸಮಾಜೋತ್ಸವ, ಒಂದು ದೊಡ್ಡ ಮಟ್ಟದ ಸಮಾಜೋತ್ಸವ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಆ ಸಮಾಜೋತ್ಸವ ನಡೆಯುತ್ತೆ. ಬಂಗಾರಪೇಟೆ ತಾಲೂಕಿನ ಎಲ್ಲ ಹಿಂದೂ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ. ಈಗಾಗಲೇ ಒಂದು 3-4 ಸಭೆಗಳು ಕೂಡ ಆಗಿದೆ, ಪೂರ್ವಭಾವಿ ಸಭೆ. ನಿನ್ನೆಯಿಂದನೂ ಬಂಗಾರಪೇಟೆ ನಗರದ ವಿವಿಧ ಬೀದಿಗಳಲ್ಲಿ ಏನು ನಮ್ಮ ಧ್ವಜವನ್ನು ಕಟ್ಟಿ ಸಿಂಗಾರ ಮಾಡುವಂತ ಕೆಲಸ ಈಗಾಗಲೇ ನಾವು ಶುರು ಮಾಡಿದ್ದೀವಿ. ಈ ಒಂದು ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಬಂಗಾರಪೇಟೆ ತಾಲೂಕಿನ ಎಲ್ಲ ಹಿಂದೂ ಬಂಧುಗಳು ಒಂದ್ ಕಡೆ ಬರಬೇಕು, 3 ಗಂಟೆಗೆ ಬಂದು ಸಮಾವೇಶವನ್ನ ಯಶಸ್ವಿ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ತಮಗೆಲ್ಲ ಗೊತ್ತೇ ಇದೆ ನಮ್ಮ ಭಾರತ ಒಂದು ಹಿಂದೂ ರಾಷ್ಟ್ರ. ಹಿಂದೂಗಳು ಸುಮಾರು ದೇವರುಗಳನ್ನ ನಾವು ಪೂಜೆ ಮಾಡ್ತೀವಿ. ಆದ್ರೆ ಎಲ್ರು ಒಂದ್ ಕಡೆ ಒಂದೇ ಭಾಗಕ್ಕೆ ಸೇರ್ಬೇಕು ಅನ್ನೋದು ನಮ್ಮ ಸಂಘದ ಮತ್ತು ಹಿರಿಯರ ಅಪೇಕ್ಷೆ ಆಗಿರೋದ್ರಿಂದ ಇದರಲ್ಲಿ ಜಾತಿ ಭೇದ ಮರೆತು ಎಲ್ಲ ಹಿಂದೂಗಳು ಒಂದ್ ಕಡೆ ಸೇರ್ಬೇಕು, ಆ ಸಮಾಜೋತ್ಸವನ ಯಶಸ್ವಿಗೊಳಿಸ್ಬೇಕು ಅಂತ ಮನವಿ ಮಾಡ್ತಾ, ಏನು ನಾವು 3 ಗಂಟೆಗೆ ಏನ್ ಸಮಾಜೋತ್ಸವ ಅಂದ್ಕೊಂಡಿದೀವಿ ಆ ಸಮಾಜೋತ್ಸವಕ್ಕೆ ಮಿಡ್ಲ್ ಸ್ಕೂಲ್ ಗ್ರೌಂಡ್ಗೆ ಬರಬೇಕು. ಸ್ವಾಮೀಜಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ನಮ್ಮ ಸಂಘದ ಹಿರಿಯ ಪ್ರಮುಖರು ಬರ್ತಾ ಇದ್ದಾರೆ. ನಮ್ಮ ಏನು ಹಿಂದುತ್ವ ಹೆಂಗಿತ್ತು, ಅದು ಹಿನ್ನೆಲೆ ಏನು, ಮುಂದೆ ನಾವ್ ಹೆಂಗಿರ್ತೀವಿ, ಹೆಂಗಿರ್ಬೇಕು ಅನ್ನೋದನ್ನ ಜನರಿಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಎಲ್ರು ಒಟ್ಟಾಗಿ ಆ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಮನವಿ ಮಾಡ್ಕೊಡ್ತಾ ಇದ್ದೀನಿ. ನಮ್ಮ ನಿರೀಕ್ಷೆ 3,000 to 5,000 ಅಂತ ನಮ್ದು ನಿರೀಕ್ಷೆ. ಯಾಕಂದ್ರೆ ಅದು ಶಾಲಾ ಆವರಣ, ಜಾಗ ಸ್ವಲ್ಪ ಚಿಕ್ಕದೇ ಇರೋದ್ರಿಂದ ನಮ್ದು 3,000 to 5,000 ನಮ್ದು ನಿರೀಕ್ಷೆ ಇದೆ ಸರ್. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೂ ಸಮಾಜೋತ್ಸವ 3 ಕಡೆ ಮಾಡ್ಬೇಕು ಅಂತ ನಾವು ನಿಶ್ಚಯ ಮಾಡಿದೀವಿ. ಮೊದಲಿಗೆ ನಾವು ಬಂಗಾರಪೇಟೆ ನಗರದಲ್ಲಿ ಕಸ್ಬಾ ಏನ್ ಬರುತ್ತೆ 11 ಪಂಚಾಯತಿ ಮತ್ತು ನಗರಕ್ಕೆ ಸಂಬಂಧಪಟ್ಟಂಗೆ ಮಾಡ್ತೀವಿ. ನಂತರ ಬೂದಿಕೋಟೆ ಹೋಬಳಿದು ಒಂದು ಕಾರ್ಯಕ್ರಮ ಮಾಡ್ತೀವಿ, ಮತ್ತೆ ಕಾಮಸಮುದ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಎಲ್ರೂ ಅಷ್ಟೇ, ಇದ್ರಲ್ಲಿ ಪಕ್ಷ ಭೇದ ಎಲ್ಲ ಮರಿಬೇಕು. ಇದ್ರಲ್ಲಿ ರಾಜಕೀಯ ನಮ್ದು ಏನೂ ಇಲ್ಲ, ಇದ್ರಲ್ಲಿ ಯಾವ ಪಕ್ಷದವರು ಆಗ್ಲಿ ಯಾರನ್ನ ಬರ್ಬೋದು, ಬಟ್ ಹಿಂದೂಗಳಾಗಿ ಬರ್ಬೇಕು ಕಾರ್ಯಕ್ರಮಕ್ಕೆ. ಹಿಂದೂಗಳಾಗಿ ಬಂದು ಒಗ್ಗಟ್ಟಾಗಿ ನಾವು ಹಿಂದೂ ರಾಷ್ಟ್ರದಲ್ಲಿ ಇದೀವಿ, ಹಿಂದೂಗಳ ಒಟ್ಟಾಗಿದ್ದೀವಿ ಅಂತ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೇಕು ಅಂತ ಬಯಸ್ತೀನಿ ಸರ್. ಏನು ಪಾರ್ಕ್ ಇತ್ತು ಮೊದಲು, ಇವಾಗ ಏನು ಡೆಮಾಲಿಷನ್ ಆಗಿದೆಯೋ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ. ಬರುವಂತವ್ರಿಗೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದೀವಿ. ಊಟದ ವ್ಯವಸ್ಥೆ ಇವತ್ತು ಮಧ್ಯಾಹ್ನ ಒಂದು ಸಭೆ ಇದೆ, ಆ ಸಭೆನಲ್ಲಿ ನಾವು ನಿಶ್ಚಯ ಮಾಡ್ತೀವಿ ಎಷ್ಟು ಜನರು ಊಟ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಎಲ್ಲ ವ್ಯವಸ್ಥೆಗಳು ನಾವು ಒಂದು ಪ್ಲಾನ್ ರೀತಿಯಲ್ಲೇ ಮಾಡ್ತೀವಿ ಸರ್. ಸಮಾಜೋತ್ಸವಕ್ಕೆ ಶ್ರೀ ಪಟ್ಟದ ತೇಜೋಶಿಂಗ ಶಿವಾಚಾರ್ಯ ಸ್ವಾಮಿಗಳು ಈ ಕಾರ್ಯಕ್ರಮನ ಉಪಸ್ಥಿತಿ ಇರ್ತಾರೆ ಮತ್ತೆ ಉದ್ಘಾಟನೆ ಮಾಡ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿಕಟಪೂರ್ವ ಕನ್ನಡ ಸಾಹಿತ್ಯ ಜಿಲ್ಲಾಧ್ಯಕ್ಷರಾದಂತ ರಾಮ್ ಪ್ರಸಾದ್ ಅವರು ವಹಿಸಲಿದ್ದಾರೆ. ಮತ್ತೆ ಮುಖ್ಯ ಭಾಷಣಕಾರರಾಗಿ ಬೆಂಗಳೂರು ಮಹಾನಗರ ಪ್ರಚಾರ ಪ್ರಮುಖ ನಮ್ಮ ಸಂಘದ ಯಾರು ಪ್ರಮೋದ್ ನವರತ್ನ ಅವರಿದ್ದಾರೆ, ಅವರು ಮಾಡ್ತಿದ್ದಾರೆ. ನಮ್ಮ ನಿವೃತ್ತ ಉಪಾಧ್ಯಾಯರು ಆದಂತ ಹಿರಿಯರು ಆದಂತ ಎಂ ನಾರಾಯಣ ಅವರು ಗೌರವ ಅಧ್ಯಕ್ಷರಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಶ್ರೀಮತಿ ಕುಮುದಿನಿ ಅಂತ ಒಬ್ಬ ನಿವೃತ್ತ ಶಿಕ್ಷಕರು, ಯಾಕಂದ್ರೆ ಇಲ್ಲಿ ಒಬ್ಬರು ಮಹಿಳೆಯರಿಗೂ ನಾವು ಕೊಡಬೇಕು, ಪ್ರಾತಿನಿಧ್ಯ ಕೊಡಬೇಕು ಅಂತ ಅವರು ಈ ಕಾರ್ಯಕ್ರಮದ ಉಪಾಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಮತ್ತೆ ಇದನ್ನೆಲ್ಲ ಟೋಟಲ್ ಆಗಿ ಗಮನಿಸ್ತಾ ಇರೋರು ಸಂಯೋಜಕರಾಗಿ ನಮ್ಮ ಖ್ಯಾತ ವಕೀಲರು ಆದಂತ ನಮ್ಮ ಜಯಪ್ರಕಾಶ್ ಅವರು ನಿರ್ವಹಿಸ್ತಾ ಇದ್ದಾರೆ ಸರ್. 100% ಪ್ಯೂರ್ ಅಂಡ್ ಕ್ಲೀನ್, no compromise, best quality, family restaurant, 100% Hambur and Dindukal style biryani, 100% Venus biryani near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar,
KGF. For more details, contact 8073962145.